ರಾಜ್ಯ ರಾಜಕಾರಣದಲ್ಲಿ ಈ ವಜಾಕೀಯದ ಸದ್ದು ಮುಂದುವರಿಯುತ್ತಾ ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ ಅಂತ ಇದ್ದಂತ ರಾಜಣ್ಣ ಅವರಿಗೆ ಸದ್ಯದ ಮಟ್ಟಿಗೆ ಆಗಸ್ಟ್ ತಿಂಗಳಲ್ಲಿ ಕೋಪ್ ಕೊಡಲಾಗಿದೆ. ಸೊ ಎಲ್ಲೋ ಒಂದು ಕಡೆ ಈಗ ಕೈ ಸರ್ಕಾರದ ನಡೆಯ ವಿರುದ್ಧ ಎಸ್ಟಿ ಸಮುದಾಯ ಸಿಡಿದಿದೆ. ನಾವು ಮೊದಲೇ ಮಾತನಾಡಿದ್ವಿ ನೋಡಿ, ಈಗ ನೆಕ್ಸ್ಟ್ ಸಿಎಂ ಅನ್ನುವಂತ ವಿಚಾರ ಬಂತು ಅಂದ್ರೆ ಅಥವಾ ಪ್ರಬಲ ಅಧಿಕಾರದ ವಿಚಾರವಾಗಿ ಬಂತು ಅಂದ್ರೆ ದಲಿತ ಸಮುದಾಯ ಮುನ್ನುಗ್ಗುತ್ತೆ. ದಲಿತ ಸಮುದಾಯದಲ್ಲಿ ಒಬ್ಬರಿಗೆ ಸಿಎಂ ಸ್ಥಾನವನ್ನ ಕೊಡ್ಲೇಬೇಕು ಅನ್ನುವಂತ ಪಟ್ಟಿದೆ. ಈಗ ಸಮುದಾಯದ ನಾಯಕರು ಸ್ವಾಮೀಜಿಗಳು ದೂರು ಸಲ್ಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಾವೇನು ಕಡಿಮೆ ಇಲ್ಲ ಅನ್ನುವ ರೀತಿಯಲ್ಲಿ ಡೆಲ್ಲಿ ವರಿಷ್ಠರ ತೀರ್ಮಾನಕ್ಕೆ ಸಮುದಾಯದಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗ ಬಿ ನಾಗೇಂದ್ರ ಅವರ ರಾಜೀನಾಮೆ ಅಂದಾಗಿತ್ತು. ಸೊ ಈಗ ಕೆ ಎನ್ ರಾಜನ್ ಅವರ ರಾಜೀನಾಮೆ. ಸೊ ಪ್ರಮುಖವಾಗಿ ಈಗ ಎಸ್ಟಿ ಸಮುದಾಯದ ಮುಖಂಡರುಗಳು ಸ್ವಾಮೀಜಿಗಳು ತಮ್ಮದೇ ಆದ ಅಸ್ತ್ರವನ್ನ ಬಳಸೋದಕ್ಕೆ ಮುಂದಾಗ್ತಿದ್ದಾರೆ. ಹೈಕಮಾಂಡ್ಗೆ ದೂರು ನೀಡೋದಕ್ಕೆ ಮುಂದಾಗ್ತಿದ್ದಾರೆ ಮುಖಂಡರು. ಯಾಕಾಗಿ ರಾಜಣ್ಣ ಅವರನ್ನ ತೆಗೆದ್ರಿ ನೀವು, ಯಾಕಾಗಿ ರಾಜಣ್ಣ ಅವರನ್ನ ವಜಾಗೊಳಿಸಿದ್ರಿ ನೀವು ಅಂತ. ಈಗ ಹೈಕಮಾಂಡ್ ಎಸ್ಟಿ ಸಮುದಾಯದ ವಿರೋಧವನ್ನ ಕಟ್ಕೊಬಿಡ್ತು. ಅಹಿಂದ ವರ್ಗದ ಪ್ರಬಲ ನಾಯಕ ಅನಿಸ್ಕೊಂಡಿರುವಂತಹ ಸಿದ್ದರಾಮಯ್ಯನವರು ತನ್ನ ಆಪ್ತನನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ಲೇ ಇಲ್ಲ. ಸೈಲೆಂಟ್ ಆಗಿ ಸ್ಕೆಚ್ ಹಾಕಿದ ವಿರೋಧಿ ಬಣನ ಕೇಸರಿ ಪಡೆ ಬಿಡಿ, ಸರ್ಕಾರದ ಸಾಕಷ್ಟು ಅಸ್ತ್ರಗಳು ಕೇಸರಿ ಪಡೆಯ ಬಳಿ ಇವೆ. ಯಾವ್ಯಾವ ಅಸ್ತ್ರವನ್ನ ಯಾವ್ಯಾವಾಗ ಪ್ರಯೋಗ ಮಾಡಬೇಕು ಸರ್ಕಾರದ ಮೇಲೆ ಅನ್ನುವಂಥದ್ದು ಈಗ ರಾಶಿ ಗುಡ್ಡೆ ಹಾಕೊಂಡು ಕೂತು ಬಿಟ್ಟಿದ್ದಾರೆ. ಅಧಿವೇಶನದ ಸಂದರ್ಭದಲ್ಲಂತೂ ಮೃಷ್ಟಾನ್ನ ಭೋಜನ ರೀತಿಯಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡೋದಕ್ಕೆ ಪ್ರತಿಯೊಬ್ಬರು ಒಂದೊಂದು ಅಸ್ತ್ರವನ್ನ ಇಟ್ಕೊಂಡಿದ್ದಾರೆ. ಸರ್ಕಾರ ಹೇಗೆ ಎಲ್ಲಿ ಎಡವ್ತಾ ಇದೆ, ಯಾರಿಂದ ಎಡವ್ತಾ ಇದೆ, ಸರ್ಕಾರ ಯಾಕೆ ವಿರೋಧ ಪಕ್ಷಕ್ಕೆ ಆಹಾರ ಆಗ್ತಿದೆ. ಅಧಿವೇಶನದ ಮೊದಲ ದಿನ ಆರಂಭದ ದಿನ ಕಾಂಗ್ರೆಸ್ ಸರ್ಕಾರಕ್ಕಂತೂ ಆಘಾತ ಅಲ್ಲ ಬಿಡಿ, ಹೇಳ್ಬೇಕು ಅಂದ್ರೆ ಸಿದ್ದರಾಮಯ್ಯನವರಿಗೆ ಆಘಾತ. ಆಪ್ತರಲ್ಲೇ ಆಪ್ತರಾಗಿ ಗುರುತಿಸ್ಕೊಂಡಂತವ್ರು ರಾಜಣ್ಣ ಅವರು, ನಾಗೇಂದ್ರ ಅವರು. ಸಿಎಂ ಸ್ಥಾನದ ವಿಚಾರ ಬಂತು ಅಂತಂದ್ರೆ, ಸಿಎಂ ಸ್ಥಾನದ ಬದಲಾವಣೆ ವಿಚಾರ ಬಂತು ಅಂದ್ರೆ ಸಿದ್ದರಾಮಯ್ಯನವರ ಪರವಾಗಿ ನಿಂತಂತವ್ರು. ಇದ್ದಕ್ಕಿದ್ದ ಹಾಗೆ ಸಿದ್ದರಾಮಯ್ಯನವರ ಕೊಂಡಿ ಹಂತವಾಗಿ ಕಳಚಿಕೊಂಡು ಹೋಗ್ತಾ ಇದೆ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ರಾಜ್ಯ ರಾಜಕಾರಣದಲ್ಲಿ ಈ ವಜಾಕೀಯ ಅನ್ನುವಂಥದ್ದು ಸದ್ದು ಗದ್ದಲ ಮತ್ತಷ್ಟು ಜೋರಾಗ್ತಾ ಇದೆ. ಇದರ ನಡುವೆ ಏನಾಗ್ತಿದೆಯಪ್ಪ ಅಂದ್ರೆ ಎಸ್ಟಿ ಸಮುದಾಯದ ವಿರೋಧವನ್ನ ಹೈಕಮಾಂಡ್ ಕಟ್ಕೊಬಿಳ್ತಾ ಚುನಾವಣೆ ಅಂತ ಬರುವಂತಹ ಸಂದರ್ಭದಲ್ಲಿ ಅಹಿಂದ ಅನ್ನುವಂತ ಅಸ್ತ್ರವನ್ನ ಪ್ರಯೋಗ ಮಾಡ್ಲಾಗ್ತಾ ಇತ್ತು. ಆದ್ರೆ ಈಗ ಅದೇ ಸಮುದಾಯದ ಪ್ರಬಲ ನಾಯಕರ ಕೊಂಡಿ ಕಳಚ್ಕೊಂಡು ಬೀಳ್ತಾ ಇದೆ. ಸೊ ಎಲ್ಲ ಒಂದ್ ಕಡೆ ಹೈಕಮಾಂಡ್ಗೆ ಮತ್ತಷ್ಟು ಇದರ ರುಚಿಯನ್ನ ತೋರಿಸೋದಕ್ಕೆ ಮುಖಂಡರುಗಳು ಮುಂದಾಗ್ತಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ಕಾಂಗ್ರೆಸ್ ಸರ್ಕಾರದಲ್ಲಿ ಎಸ್ಟಿ ಸಮುದಾಯ ಕೂಡ ಅವರ ಪರವಾಗಿ ಸಾಕಷ್ಟು ಶಾಸಕರನ್ನು ಕೂಡ ಗೆಲ್ಲಿಸಿಕೊಟ್ಟಿರ್ತಕ್ಕಂಥದ್ದು, ಮತ್ತೆ ಆ ಒಂದು ಸಮುದಾಯದಲ್ಲಿರ್ತಕ್ಕಂಥ ಸಚಿವರಿಗೆ ಏನಿದ್ದಾರೆ ಆ ಒಂದು ಸಚಿವರ ಒಂದ್ ಕಡೆ ಅವರಿಗೆ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದು ಕಡೆ ಸರಿಯಾದ ರೀತಿ ನಡೆಸ್ಕೊಳ್ತಿಲ್ಲ ಅನ್ನುವಂಥದ್ದು ಕೂಡ ಒಂದಿಷ್ಟು ಸಮುದಾಯದ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ಕಿಕ್ಔಟ್ ಮಾಡಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಆಕ್ರೋಶ ಮತ್ತು ಅಸಮಾಧಾನವನ್ನ ಈಗ ಎಸ್ಟಿ ಸಮುದಾಯ ಕೂಡ ವ್ಯಕ್ತಪಡಿಸ್ತಾ ಇದೆ. ರಾಜಣ್ಣ ಅವರು ಎಸ್ಟಿ ಸಮುದಾಯದ ಪ್ರಬಲ ನಾಯಕರು, ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರು ಕೂಡ ಹೌದು, ಮತ್ತೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದ ನಾಯಕರು ಕೂಡ ಹೌದು. ಇಂತಹ ಒಂದು ಸಂದರ್ಭದಲ್ಲಿ ಕೆ ಎನ್ ರಾಜಣ್ಣ ಅವ್ರನ್ನ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಇದ್ದಕ್ಕಿದ್ದಂತೆ ಸಂಪುಟದಿಂದ ವಜಾ ಮಾಡಿರ್ತಕ್ಕಂಥ ನಡೆ ಇದು ಸರಿಯಲ್ಲ ಅನ್ನುವಂಥದ್ದು ಈಗ ಎಸ್ಟಿ ಸಮುದಾಯ ತಮ್ಮ ನಾಯಕನ ವಿರುದ್ಧ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆ ಎನ್ ರಾಜಣ್ಣ ಅವ್ರನ್ನ ಸಂಪುಟದಲ್ಲಿ ಉಳಿಸಿಕೊಳ್ಳಬೇಕು ಅನ್ನುವಂತಹ ಪ್ರಯತ್ನದ ಭಾಗವಾಗಿ ಸಿಎಂ ಸಿದ್ದರಾಮಯ್ಯನವರು ಶತಾಯಗತಾಯ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೂ ಸಹಿತ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಖಡಕ್ ಆಗಿರ್ತಕ್ಕಂಥ ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ವಿಧಿ ಇಲ್ಲದೆ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರು ಹೇಳಿದಂತೆ ಕ್ರಮವನ್ನ ಕೈಗೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಕೂಡ ಕೆ ಎನ್ ರಾಜಣ್ಣ ಅವರಿಗೆ ಮತ್ತೆ ಎಸ್ಟಿ ಸಮುದಾಯದ ಸಚಿವರಿಗೂ ಕೂಡ ಇದೇ ಮಾತನ್ನ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ನಡೆದುಕೊಂಡಂತ ರೀತಿಗೆ ಈಗ ಎಸ್ಟಿ ಸಮುದಾಯ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ, ಹೋರಾಟವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಈಗಾಗಲೇ ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರು, ಕೆ ಎನ್ ರಾಜಣ್ಣ ಅವರ ಕಾರ್ಯಕರ್ತರು ಕೂಡ ನಿನ್ನೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಮುಂದುವರೆದ ಭಾಗವಾಗಿ ಇದೀಗ ಎಸ್ಟಿ ಸಮುದಾಯ ಮತ್ತೆ ಅವರ ಸ್ವಾಮೀಜಿ, ಎಸ್ಟಿ ಸಮುದಾಯದ ಸ್ವಾಮೀಜಿಗಳು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಿಗೆ ಒಂದು ದೂರನ್ನ ಸಲ್ಲಿಸಲಿಕ್ಕೆ ಹೊರಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು.
ಎಸ್ಟಿ ಸಮುದಾಯದ ಸಚಿವರಿಗೆ ಹಂತ ಹಂತವಾಗಿ ನೀವು ಎಲ್ಲ ಒಂದು ಕಡೆ ಅಧಿಕಾರವನ್ನ ಕಸಿದುಕೊಳ್ತಾ ಇದ್ದೀರಿ. ಹೀಗೆ ಆದ್ರೆ ನಮ್ಮ ಸಮುದಾಯಕ್ಕೆ ಹೊಡೆತ ಬೀಳುವಂತ ಸಾಧ್ಯತೆ ಇದೆ. ಹಾಗಾಗಿ ಚುನಾವಣಾ ಸಂದರ್ಭಗಳಲ್ಲಿ ನಮ್ಮ ಸಮುದಾಯ ಕಾಂಗ್ರೆಸ್ ಪಕ್ಷದ ಬೆಂಬಲವಾಗಿ ನಿಂತಿದೆ, ಹಲವಾರು ಶಾಸಕರನ್ನ ಗೆಲ್ಲಿಸಿಕೊಟ್ಟಿದ್ದೀವಿ. ಹೀಗಿರುವಾಗ ನೀವು ಈ ರೀತಿಯಾಗಿ ನಮ್ಮ ನಾಯಕರಿಗೆ ಮಾಡತಕ್ಕಂತ ಅಗೌರವ ಸರಿನಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಲಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇದು ಸರಿಯಲ್ಲ. ಕೂಡಲೇ KN ರಾಜನ್ ಅವ್ರನ್ನ ಸಂಪುಟಕ್ಕೆ ತೆಗೆದುಕೊಳ್ಳಬೇಕು. ಇಲ್ಲ ಅಂತಂದ್ರೆ ಮುಂಬರ್ತಕ್ಕಂತ ಚುನಾವಣೆಗಳಲ್ಲಿ, ಸ್ಥಳೀಯ ಮಟ್ಟದ ಚುನಾವಣೆ ಆಗಿರ್ಬೋದು ಅಥವಾ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸರಿಯಾಗಿರ್ತಕ್ಕಂಥ ತಕ್ಕ ಪಾಠವನ್ನ ನಾವು ಕಲಿಸ್ತೇವೆ ಅನ್ನುವಂತಹ ಒಂದಿಷ್ಟು ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಲಿಕ್ಕೆ ಇದೀಗ ಎಸ್ಟಿ ಸಮುದಾಯದ ಮುಖಂಡರು ಮತ್ತು ಸ್ವಾಮೀಜಿಗಳು ಕೂಡ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಈಗಾಗಲೇ ಒಂದು ಹೈಕಮಾಂಡ್ ನಾಯಕರಿಗೆ ದೂರು ಕೊಡೋಕ್ಕಿಂತ ಮುಂಚಿತವಾಗಿ ಆ ಎಲ್ಲಾ ಸಮುದಾಯದ ಪ್ರಮುಖ ಮುಖಂಡರು ಸ್ವಾಮೀಜಿಗಳು ಸಭೆ ನಡೆಸಿ ಅದಾದ ಬಳಿಕ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಿಗೆ ಒಂದು ದೂರನ್ನ ಕೂಡ ಸಲ್ಲಿಸಲಿದ್ದಾರೆ. ಅದಕ್ಕೂ ಕೂಡ ಅವರು ಕ್ಯಾರಿ ಅನ್ನಲಿಲ್ಲ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನ ಕೂಡ ಮಾಡ್ತೀವಿ, ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ತಕ್ಕ ಪಾಠವನ್ನ ಕಲಿಸ್ತೇವೆ ಅನ್ನುವಂತ ಎಚ್ಚರಿಕೆಯನ್ನ ನೀಡುವಂತ ಒಂದಿಷ್ಟು ತಂತ್ರಗಾರಿಕೆಯನ್ನು ಕೂಡ ಹೂಡಿರ್ತಕ್ಕಂಥದ್ದು. ಹಾಗಾಗಿ KN ರಾಜನ್ ಅವರ ಒಂದಿಷ್ಟು ಹಿರಿಯ ನಾಯಕರು ಅವ್ರನ್ನ ಸಂಪುಟದಿಂದ ವಜಾ ಮಾಡಿರ್ತಕ್ಕಂಥದ್ದು ಇದು ಸರಿಯಲ್ಲ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಅವ್ರೇನಾದ್ರೂ ಪಕ್ಷದ ವಿರುದ್ಧವಾಗಿ ಅಥವಾ ACC ನಾಯಕರ ವಿರುದ್ಧವಾಗಿ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ಒಂದು ನೋಟಿಸ್ ಕೊಡಬಹುದಾಗಿತ್ತು ಅಥವಾ ಇನ್ಯಾವುದೇ ಕ್ರಮ ಕೈಗೊಳ್ಳಬಹುದಾಗಿತ್ತು. ಆದ್ರೆ ಇದ್ದಕ್ಕಿದ್ದಂತೆ ಸಂಪುಟದಿಂದಲೇ ವಜಾ ಮಾಡಿರ್ತಕ್ಕಂಥದ್ದು ಇದು ಅವ್ರಿಗೆ ಮಾಡಿರ್ತಕ್ಕಂಥ ಅಗೌರವ, ಮತ್ತೆ ಇಡೀ ಎಸ್ಟಿ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅಗೌರವ. ಹಾಗಾಗಿ ಇದರ ವಿರುದ್ಧವಾಗಿ ನಾವು ಧ್ವನಿ ಎತ್ತುತ್ತೇವೆ ಅನ್ನುವಂತ ತೀರ್ಮಾನಕ್ಕೆ ಈ ಎಸ್ಟಿ ಸಮುದಾಯ ಕೂಡ ಬಂದಿರತಕ್ಕಂಥದ್ದು. ರೂಪ, ಒಂದು ಕಡೆ ವಿರೋಧಿ ಬಣದ ಸ್ಕೆಚ್ ಅಂತಾನೂ ಹೇಳಲಾಗ್ತಾ ಇದೆ. ಸೊ ಈ ವಿಚಾರವಾಗಿ ನಾವು ಗಮನ ಹರಿಸೋದಾದ್ರೆ ನೋಡಿ, ಈಗ CM ಸ್ಥಾನದ ಕೂಗಿನ ವಿಚಾರ ಬಂದಂತಹ ಸಂದರ್ಭದಲ್ಲಿ ಎಲ್ಲಾ ದಲಿತ ನಾಯಕರು ಸಿದ್ದರಾಮಯ್ಯನವರ ಪರವಾಗಿ ಬಲ ಪ್ರದರ್ಶನವನ್ನ ಮಾಡಿದ್ರು. ಸೊ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಬಲವನ್ನ ಕುಗ್ಗಿಸ್ಬೇಕು ಅಂದ್ರೆ ಅದರ ಕೊಂಡಿಯನ್ನ ಎಲ್ಲೆಲ್ಲಿ ಕಳಚಬೇಕು ಅನ್ನುವ ವಿಚಾರವಾಗಿ ಒಂದು ಕಡೆ ದಾರಿ ಹೋಗಿರ್ಬೋದಾ, ಅಥವಾ ರಾಜಣ್ಣ ಅವರ ಹೇಳಿಕೆಯನ್ನ ಪಕ್ಕಕ್ಕಿಟ್ರೆ ನೆಕ್ಸ್ಟ್ KPCC ಸ್ಥಾನದ ಆಕಾಂಕ್ಷಿ ಕೂಡ ರಾಜಣ್ಣ ಅವರ ಆಗಿದ್ರು. ಸೊ ಎಲ್ಲೋ ಒಂದು ಕಡೆ ರಾಜಣ್ಣ ಅವರಿಗೆ ಸ್ಥಾನದ ವಿಚಾರವಾಗಿ ನೋಡೋದಾದ್ರೆ ಇದೆ, ಅವರಿಗೆ ಆ ಒಂದು ಗತ್ತು ಗಾಂಭೀರ್ಯ ಇದೆ. ಆದ್ರೆ ಕೆಲವೊಂದು ಸ್ಥಾನ ಅಧಿಕಾರ ಅಂತ ಬಂದ್ರೆ ಅವರನ್ನ ಕುಗ್ಗಿಸುವ ಪ್ರಯತ್ನ ಪಕ್ಷದಲ್ಲಿ ನಡೆಯುತ್ತೆ. ಈಗ ವಿರೋಧಿ ಬಣದ ಪರವಾಗಿ ತೊಡೆತಟ್ಟಿ ನಿಲ್ಬೋದ ರಾಜಣ್ಣ ಅವರು ಅಂತ. ರೂಪ, ಖಂಡಿತವಾಗ್ಲೂ ಕೂಡ KN ರಾಜನ್ ಅವ್ರನ್ನ ಇದ್ದಕ್ಕಿದ್ದಂತೆ ಸಂಪುಟದಿಂದ ಕಿಕ್ಔಟ್ ಮಾಡಿರ್ತಕ್ಕಂತ ಒಂದಿಷ್ಟು ನಡೆ ನೋಡ್ತಾ ಹೋದ್ರೆ ಹಲವಾರು ಪ್ರಶ್ನೆಗಳಿಗೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಒಂದ್ ಕಡೆ CM ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಾದ್ರೂ ವಿರೋಧವಾಗಿ ಹೇಳಿಕೆಗಳನ್ನ ಕೊಟ್ರೆ ಅಥವಾ CM ಸ್ಥಾನ ಬದಲಾವಣೆ ಅಂತಕ್ಕಂತ ವಿಚಾರಕ್ಕೆ ಏನಾದ್ರೂ ಧ್ವನಿ ಎತ್ತಿದ್ರೆ ಅದಕ್ಕೆ CM ಸಿದ್ದರಾಮಯ್ಯನವರ ಪರವಾಗಿ ಹಲವಾರು ಬಾರಿ ಆ ಒಂದು ಸಪೋರ್ಟಿವ್ ಆಗಿ ಒಂದು ಹೇಳಿಕೆಯನ್ನ ಕೊಡುವಂತ ನಾಯಕ ಅಂತಂದ್ರೆ ಅದು ಆಗ ಸಚಿವರಾಗಿರ್ತಕ್ಕಂಥ KN ರಾಜನ್ ಅವರು. ಹಾಗಾಗಿ ರಾಜನ್ ಅವರು CM ಸಿದ್ದರಾಮಯ್ಯನವರಿಗೆ ಒಂದ್ ಕಡೆ ಪ್ರಬಲ ಆಪ್ತರು ಕೂಡ ಆಗಿದ್ರು, ಮತ್ತೆ ಎಸ್ಟಿ ಸಮುದಾಯದಲ್ಲೂ ಕೂಡ ಎಲ್ಲ ಸಮುದಾಯದ ಹಿಡಿತವನ್ನು ಕೂಡ ಅವರು ಇಟ್ಕೊಂಡಿದ್ರು. ಇಂಥ ಒಂದು ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರ ಆಪ್ತರಲ್ಲೇ ಇರುವಂತಹ ರಾಜನ್ ಅವರನ್ನ ಸಂಪುಟದಿಂದ ತೆಗೆದು ಹಾಕಿರ್ತಕ್ಕಂತ ಒಂದಿಷ್ಟು ನಡೆಗೆ ಸಾಕಷ್ಟು ಒಂದ್ ಕಡೆ ಹಲವಾರು ಪ್ರಶ್ನೆಗಳು ಕೂಡ ಅವರಲ್ಲಿ ಕೂಡ ಎಡೆ ಮಾಡಿಕೊಡ್ತಾ ಇದ್ದೇವೆ. ಸ್ವತಃ KN ರಾಜನ್ ಅವರು ಕೂಡ ಹೇಳಿದ್ದಾರೆ, ಇದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ, ಒಂದು ಪಿತೂರು ನಡೆದಿದೆ, ಕಾಲ ಬಂದಾಗ ನಾನು ತಿಳಿಸ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅವರ ಒಂದು ಹೇಳಿಕೆ ಕೂಡ ಸಾಕಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಕಾಡ್ತಾ ಇದ್ದಾವೆ. KN ರಾಜನ್ ಅವರ ವಜಾ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಪಕ್ಷದ ವಲಯದಲ್ಲೇ ಒಂದಿಷ್ಟು ಕಾಣದ ಕೈಗಳು ಕೆಲಸ ಮಾಡಿದ್ವಾ ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿವೆ. ಹಾಗಾಗಿ CM ಸಿದ್ದರಾಮಯ್ಯವರಿಗೂ ಕೂಡ ಈ ಬಗ್ಗೆ ಸಾಕಷ್ಟು ಬೇಸರವಾಗಿದೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಯಾಕಂತಂದ್ರೆ ಆಪ್ತನನ್ನ ಸಂಪುಟದಲ್ಲಿ ಒಂದು ತೆಗೆದುಕೊಳ್ಳಿಕ್ಕೆ ಆಗ್ಲಿಲ್ವಲ್ಲ, ಅವ್ರನ್ನ ವಜಾ ಮಾಡುವಂತ ರೀತಿ ಆಯ್ತಲ್ಲ ಅನ್ನುವಂತ ಒಂದಿಷ್ಟು ಬೇಸರ ಕೂಡ ಇರುವಂತದ್ದು. ಆದ್ರೆ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಇದನ್ನೆಲ್ಲವನ್ನು ಕೂಡ ಕ್ರಮ ಕೈಗೊಂಡಿದ್ದೇನೆ ಅನ್ನುವಂಥದ್ದನ್ನ ಸ್ವತಃ ಅವರೇ KN ರಾಜನ್ ಅವರಿಗೆ ಮತ್ತೆ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತೆ ಎಸ್ಟಿ ಸಮುದಾಯದ ಮುಖಂಡರಿಗೆ ತಿಳಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಈಗ ಒಂದ್ ಕಡೆ KPCC ಅಧ್ಯಕ್ಷ ಸ್ಥಾನದ ಮೇಲೆ ಕೂಡ ಕಣ್ಣಿಟ್ಟಿದ್ರು KN ರಾಜನ್ ಅವರು. ಒಂದ್ ಕಡೆ ಪಕ್ಷದ ಮತ್ತೊಂದು ಬಣ KN ರಾಜನ್ ಅವ್ರನ್ನ ಒಂದ್ ಕಡೆ ಇವ್ರನ್ನ ಹೀಗೆ ಬಿಟ್ಟರೆ ಒಂದು ದೊಡ್ಡ ಮಟ್ಟದಲ್ಲಿ ಇವರು ಆಕ್ರೋಶನ ವ್ಯಕ್ತಪಡಿಸ್ತಾರೆ, ಒಂದ್ ಕಡೆ ಒಂದು ಬಣ ಸ್ಟ್ರಾಂಗ್ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ವಲಯದಲ್ಲೇ ಒಂದು ಬಣ ಈ ರೀತಿಯಾಗಿರ್ತಕ್ಕಂತ ಒಂದಿಷ್ಟು ನಡೆಗೆ ಕಾರಣವಾಯ್ತಾ ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿವೆ. ಅದನ್ನೆಲ್ಲವನ್ನು ಕೂಡ KN ರಾಜನ್ ಅವರು ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹಿರಂಗ ಪಡಿಸಬೇಕಾಗಿದೆ, ಬಹಿರಂಗ ಪಡಿಸ್ತೀನಿ ಅನ್ನುವಂತ ಮಾಹಿತಿಯನ್ನು ಕೂಡ KN ರಾಜನ್ ಅವರು ಹೇಳಿದ್ದಾರೆ. ಹಾಗಾಗಿ KN ರಾಜನ್ ಅವರು ಯಾರ ಮೇಲೆ ಆರೋಪ ಮಾಡ್ತಾರೆ, ಏನೆಲ್ಲ ಮಾಹಿತಿಯನ್ನ ಬಿಚ್ಚಿಡ್ತಾರೆ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ
ಮಾಹಿತಿಗಾಗಿ ಬಸವರಾಜ್. ಪ್ರಮುಖವಾಗಿ ನೋಡೋದಾದ್ರೆ ಸದ್ಯಕ್ಕೆ ಸಿದ್ದರಾಮಯ್ಯನವರ ಬಡದಲ್ಲಿ ಈಗ ಸಿದ್ದರಾಮಯ್ಯನವರು ಅಂದುಕೊಂಡ ರೀತಿಯಲ್ಲಿ ಯಾವುದು ಕೂಡ ಆಗ್ತಾ ಇಲ್ಲ. ಒಂದು ಕಡೆ ನಾಗೇಂದ್ರ, ಇನ್ನೊಂದು ಕಡೆ ರಾಜಣ್ಣ ಅವರ ಈ ಒಂದು ರಾಜೀನಾಮೆ ಒಂದು ವಜಾ ವಿಚಾರವಾಗಿ ಅವ್ರಿಗೂ ಕೂಡ ಬೇಸರವಾಗಿದೆ. ಆದ್ರೆ ರಾಜ್ಯ ರಾಜಕೀಯದಲ್ಲಿ ಮಾತ್ರ ಈ ವಜಾಕಿ ಅನ್ನುವಂಥದ್ದು ಮತ್ತಷ್ಟು ಸದ್ದುಗದ್ದಲಕ್ಕೆ ಕಾರಣ ಆಗ್ತಿರುವಂತದ್ದು.